ಇವತ್ತು ಪರೀಕ್ಷೆನ ನಾನು ಚೆನ್ನಾಗಿ ಬರ್ದಿದ್ದೀನಿ. ಹೌದು, ನೀವಿಬ್ರು ಪರೀಕ್ಷೆ ಹೇಗ್ ಬರ್ದಿದ್ದೀರಾ? ನಿನ್ ದಯೆಯಿಂದ ನಾವು ಚೆನ್ನಾಗಿ ಪರೀಕ್ಷೆ ಬರ್ದಿದ್ದೀವಿ. ನೀನ್ ಕೈಯನ್ನ ಯಾವುದೋ ಕ್ರೂರ ಮೃಗ ಕಚ್ಚಿದ್ರಿಂದ ಕೈಯಿಂದ ರಕ್ತ ಸುರಿತಾನೆ ಇತ್ತು. ಹಾಗೆ ಅವನು ಗುಹೆಯೊಳಗಡೆ ಬಂದವನು ಇದ್ದಕ್ಕಿದ್ದಂತೆ ಮೂಚೆ ಹೋಗಿ ಬಿದ್ದ. ಅರೆ ಪಾಪ, ಇವ್ರ ಕೈಗೆ ಯಾವ್ದೋ ಕ್ರೂರ ಮೃಗ ಕಚ್ಚಿದ ಹಾಗಿದೆ. ಎಲ್ಲಾದ್ರೂ ಔಷಧಿ ಇದೆಯಾ ಅಂತ ಹುಡುಕಿ, ಹೋಗಿ ಬೇಗ, ಇವ್ರಿಗೆ ನಾವು ಔಷಧಿನ ಹಾಕ್ಬೇಕು. ಹಾಗೆ ತುನಿ ಹೇಳಿದ್ರಿಂದ ಎಲ್ಲ ಪಕ್ಷಿಗಳು ಸೇರಿ ಗುಹೆಯೊಳಗಡೆ ಏನಾದ್ರೂ ಔಷಧಿ ಇದೆಯಾ ಅಂತ ನೋಡಿ ಅದನ್ನ ತಗೊಂಡ್ ಬಂದು ಅವನ ಕೈಗೆ ಆ ಔಷಧಿನ ಹಾಕಿದ್ರು. ಸ್ವಲ್ಪ ಸಮಯದ ನಂತರ ಆ ಬೇಟೆಗಾರ ಕಣ್ಬಿಟ್ಟು ನೋಡ್ದ. ಅರೆ, ಯಾರ್ ನೀವೆಲ್ಲ? ಹೇಗೆ ಒಳಗಡೆ ಬಂದ್ರಿ? ನಾವು ಈ ಅಡವಿನ ಸುತ್ತಾಡ್ಕೊಂಡು ಹೋಗೋದಕ್ಕೋಸ್ಕರ ಬಂದವರು. ಹಾಗೆ ಬಂದಾಗ ಮಳೆ ಬಂತು, ಅದಕ್ಕೆ ಈ ಗುಹೆಯೊಳಗಡೆ ಬಂದ್ವಿ. ಆದ್ರೆ ಇಲ್ಲಿಂದ ಹೊರಗಡೆ ತಪ್ಪಿಸ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ನಿಮ್ ಕಾಯಿಗೆ ಗಾಯ ಆಗಿ ನೀವು ಮೂಚೆ ಹೋಗಿ ಬಿದ್ರಾ, ಅದಕ್ಕೆ ಅದನ್ನ ಸರಿ ಮಾಡಿ ನಿಮ್ಮನ್ನ ನಾವು ಎಬ್ಸಿದ್ದು. ನನ್ ಪ್ರಾಣನ ಕಾಪಾಡಿದಕ್ಕೆ ತುಂಬಾನೇ ಧನ್ಯವಾದ. ನಾನು ಬರೀ ಬೇಟೆಗಾರ ಮಾತ್ರ ಅಲ್ಲ, ನನಗೆ ಕೆಲವು ಮಾಂತ್ರಿಕ ಶಕ್ತಿಗಳು ಕೂಡ ಇದೆ. ಯಾರು ನನ್ನ ಗುಹೆಯೊಳಗಡೆ ಬರಬಾರ್ದು ಅಂತಾನೆ ನಾನು ನನ್ನ ಗುಹೆನ ಈ ರೀತಿ ಮಾಡಿಟ್ಟಿದ್ದೀನಿ. ಯಾರ್ ಬೇಕಾದ್ರೂ ಒಳಗಡೆ ಬರ್ಬೋದು, ಆದ್ರೆ ಹೊರಗಡೆ ಹೋಗಕ್ಕಂತೂ ಆಗಲ್ಲ. ಸರಿ, ಹೆದರ್ಬೇಡಿ, ನಿಮ್ಮನ್ನ ನಾನೇ ಹೊರಗಡೆ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀನಿ ಬನ್ನಿ. ಹಾಗೆ ಆ ಬೇಟೆಗಾರ ಅವನ ಮಾಂತ್ರಿಕ ಶಕ್ತಿಯಿಂದ ಪಕ್ಷಿಗಳು ಎಲ್ಲರನ್ನೂ ಕೂಡ ಗುಹೆಯಿಂದ ಹೊರಗಡೆ ಕಳಿಸ್ದ. ಹಾಗೆ ಅವರೆಲ್ಲರೂ ಸಂತೋಷವಾಗಿ ಮನೆಗೆ ಬಂದು ಸೇರಿದ್ರು.